ಕುತುಬುದ್ದೀನ್ ಕಾಜಿ. ನಾನು ಇತ್ತೀಚೆಗೆ ರಾಮದೂರ ನಗರದಲ್ಲಿ ಲೋಕಾಪುರದಿಂದ ಧಾರವಾಡವರೆಗೂ ರಾಮದುರ್ಗ ಮತ್ತು ಸೌದತ್ತಿ ಮಾರ್ಗವಾಗಿ ಒಂದು ಹೊಸ ರೈಲು ಮಾರ್ಗ ಪ್ರಾರಂಭಿಸಬೇಕಂತ ಹೇಳಿ ಭಾಳಷ್ಟು ಇಚ್ಛಾಶಕ್ತಿಯನ್ನು, ಭಾಳಷ್ಟು ಬೇಡಿಕೆಯನ್ನು ರೈಲ್ವೆ ಹೋರಾಟ ಸಮಿತಿಯ ಸದಸ್ಯರಿಗೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ತಮ್ಮ ಬೇಡಿಕೆಯನ್ನು ತೋಡಿಕೊಂಡಾರ. ಅದರಂತೆ ಈಗ ಲೋಕಾಪುರದೊಳಗೆ ಏನು ಕುಡ್ಚಿ ಬಾಗಲಕೋಟೆ ರೈಲ್ವೆಗೆ ಸಂಬಂಧಿಸಿದ ಮಾರ್ಗ ಲೋಕಾಪುರದಲ್ಲಿ ರೈಲು ನಿಲ್ದಾಣ ಕೂಡ ನಿರ್ಮಾಣ ಆಗಿ ಅಲ್ಲಿ ರೈಲು ಸೇವೆ ಪ್ರಾರಂಭ ಆಗುವ ಸಂಭಾವನೆ ಕೂಡ ಅದ. ಅದರಂತೆ ನಾವು ಸರ್ಕಾರಗಳಿಗೆ ಏನು ಮನವಿ ಮಾಡ್ತೀವಿ ಅಂದ್ರೆ, ಕುಡ್ಚಿ ಬಾಗಲಕೋಟೆಗೆ ಹೋಗುವಂಥ ಒಂದು ರೈಲು ಮಾರ್ಗದ ಲೋಕಾಪುರದಿಂದ ತಾವುಗಳು ರಾಮದುರ್ಗ, ಸೌದತ್ತಿ, ಯಲ್ಲಮ್ಮ ಮತ್ತು ಧಾರವಾಡ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತೆ ಹೊಸದಾಗಿ ರೈಲು ಮಾರ್ಗ ಪ್ರಾರಂಭಿಸಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡ್ತೇನೆ. ಅದರಂತೆ 2017ರಲ್ಲಿ ಈ ಮಾರ್ಗದ ಸಮೀಕ್ಷೆ ಕೂಡ ನಡೆದು 2019ರಲ್ಲಿ ರೈಲ್ವೆ ಇಲಾಖೆಯಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಪ್ರಸ್ತಾವನೆ ಕೂಡ ಹೋಗೈತಿ. ಅದನ್ನು ಅಪ್ರೂವಲ್ ಆಗಿಲ್ಲ. ಅದಕ್ಕೆ ನಮ್ಮ ಭಾಗದ ರಾಜಕಾರಣಿಗಳು ಮತ್ತು ನಮ್ಮ ರೈಲ್ವೆ ಇಲಾಖೆ ಮತ್ತು ನಮ್ಮ ಭಾಗದ ಸಂಸದರು, ಸಚಿವರುಗಳು ಮತ್ತು ರಾಜ್ಯ ಸರ್ಕಾರ ಏನು ಭೂಮಿ ಕೊಡಬೇಕು ಅರ್ಧ ಅದು ಕೊಡ್ತೀನಿ ಅಂಥೇಳಿ ಅವ್ರ ಕಡೆ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಈ ಯೋಜನೆ ಅನುಷ್ಠಾನಕ್ಕೆ ಗೊಳಿಸಬೇಕಂತೇಳಿ ನಾನು ಮನವಿ ಮಾಡ್ಕೋತೀನಿ. ಅದರಂತೆ ಲೋಕಾಪುರದಿಂದ ಬಟ್ಕುರ್ಕಿ, ರಾಮದುರ್ಗ, ಸೌದತ್ತಿ, ಯಲ್ಲಮ್ಮನ ಮುಖಾಂತರ ಧಾರವಾಡಕ್ಕೆ ತಲುಪುವ ಈ ರೈಲು ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಜೀವನಾಡಿ ಆಗತ್ತೆ. ಅದು ಹೆಂಗಂದ್ರೆ, ಹೈಕೋರ್ಟ್ ಪೀಠ ಧಾರವಾಡದಲ್ಲಿ ಅದ. ಆ ಹೈಕೋರ್ಟ್ ಪೀಠಿಗೆ ಉತ್ತರ ಕರ್ನಾಟಕದಿಂದ ಹೋಗುವಂಥ ನ್ಯಾಯವಾದಿಗಳಿಗೆ ಮತ್ತು ಅಲ್ಲೇ ನಡೆಸುವಂಥ ಕೇಸ್ಗಳ ಅವರಿಗೆ ಮತ್ತು ಅನುಕೂಲ ಆಗತ್ತೆ. ಅದರಂತೆ ಸೌದತ್ತಿ ಯಲ್ಲಮ್ಮ ಇಡೀ ಭಾರತ ದೇಶದೊಳಗೆ ಯಲ್ಲಮ್ಮಗೆ ಬರುವಂಥ ಭಕ್ತರು ಯಾವ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಆ ನಿಟ್ಟಿನೊಳಗೆ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ ಈ ಭಾಗದಿಂದ ಹೆಚ್ಚಿನ ಭಕ್ತರು ಆ ಯಲ್ಲಮ್ಮ ದೇವಿಗೆ ಆಗಮಿಸುವಂಥ ಸಂದರ್ಭದಲ್ಲಿ ರೈಲ್ವೆ ಸೌಲಭ್ಯ ದೊರಕಿಸಿಕೊಟ್ಟಿದ್ದಾದಲ್ಲಿ ಅಲ್ಲೇ ಭಾಳಷ್ಟು ಅಭಿವೃದ್ಧಿ ಮತ್ತು ಭಕ್ತರಿಗೆ ಅನುಕೂಲ ಆಗತ್ತೆ ಅಂಥೇಳಿ